ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ನಾವು ನಮ್ಮ ಕಿಚನಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಗುಜರಾತಿ ಟ್ರೆಡಿಷ್ನಲ್ ಫುಡ್. ಗುಜರಾತಿಯಲ್ಲಿ ಈ ಡಿಶ್ಗೆ ಮುಟ್ಟಿಯಾ ಅಂತ ಹೆಸರು. ಸೊ ತುಂಬ ಈಸಿಯಾಗಿ ಮತ್ತು ಬೇಗ ಮಾಡುವಂಥ ಒಂದು ರೆಸಿಪಿ ಇದು ಆ್ಯಂಡ್ ತುಂಬ ಹೆಲ್ತಿ ಕೂಡ. ಸೊ ಮತ್ತೆ ಯಾಕೆ ತಡ ಮಾಡೋದು, ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಸೋರೆಕಾಯಿ ಮುಟ್ಟಿಯಾ ಮಾಡ್ತಾ ಇದ್ದೀನಿ. ಸೊ ನೀವು ಮುಟ್ಟಿಯಾ ಈವನ್ ಮೆಂತ್ಯ ಸೊಪ್ಪಿಂದ ಮುಟ್ಟಿಯಾ ಕೂಡ ಮಾಡ್ಬೋದು, ಕ್ಯಾಬೇಜ್ ಮುಟ್ಟಿಯಾನೂ ಮಾಡ್ಬೋದು. ಸೊ ಇವಾಗ ನಾನಿಲ್ಲಿ ನೋಡಿ ಇದೊಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧ kg ಅಷ್ಟು ಇದು ಸೋರೆಕಾಯಿ ಇದೆ. ಈ ವಿಡಿಯೋದಲ್ಲಿ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಸೋರೆಕಾಯಿ, ಈ ಪೂರ್ತಿ ಸೋರೆಕಾಯಿನ ನಾನು ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಡಿಶಲ್ಲಿ ಮೇನ್ ಇಂಗ್ರೀಡಿಯೆಂಟೇ ಸೋರೆಕಾಯಿ. ಮತ್ತು ಇದರದ್ದು ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ. ಅಂದರೆ ಇಲ್ಲಾಂದರೆ ಬೇರೆ ನಾವು ಒಂದು 10-15 ನಿಮಿಷದಲ್ಲಿ ರೆಸಿಪಿನ ನಾವು ಎಲ್ಲ ಮುಗಿಸ್ಬೋದು. ಅದು ಬೇಕ್ ಮಾಡಲಿಕ್ಕೆ ಇನ್ನೊಂದೊಂದು 30 ಮಿನಿಟ್ಸ್ ಬೇಕಾಗುತ್ತೆ ಪ್ರಿಪ್ರೇಷನ್ ಟೈಮು. ಬಟ್ ಈ ಸೋರೆಕಾಯಿನ ಸ್ವಲ್ಪ ನಾವು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ನಾವು ಸ್ಕ್ರೇಪ್ ಮಾಡೋ ಅಷ್ಟೊತ್ತಿಗೆ ಒಂದು 15 to 20 ಮಿನಿಟ್ಸ್ ಇದೇ ಟೈಮ್ ಆಗಿಬಿಡುತ್ತೆ. ಸೋರೆಕಾಯಿ ಬಳ್ತಿದ್ರೆ ಅದು ಬೀಜ ಹಾಕಬೇಡಿ. ಅಕಸ್ಮಾತ್ ಎಲೆದಿದ್ರೆ ಬೀಜ ನಡೆಯುತ್ತೆ, ತೊಂದರೆ ಇಲ್ಲ. ಬೀಜ ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಫಸ್ಟ್ ಇದು ತೆಗಿಲಿಕ್ಕೆ ಟ್ರೈ ಮಾಡಿದೆ, ನಂತರ ಅದು ನೋಡಿ ತುಂಬ ಎಳೆದಿದೆ, ಅದಕ್ಕೋಸ್ಕರ ನಾನು ಹಾಗೆ ಸ್ಕ್ರೇಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ಲು ಸ್ಕ್ರೇಪ್ ಮಾಡಿ 1 ಕಪ್ಪಷ್ಟು ಆಗಿದೆ. ಸೊ ನಾನು ಅದೇ ಅಳತೆ ಕಪ್ಪಲ್ಲೇ ನಾನು ಗೋಧಿ ಹಿಟ್ಟನ್ನ ಕೂಡ ತೊಗೊಂಡಿದ್ದೀನಿ. ಸೊ ಇದು ಆಲ್ಮೋಸ್ಟ್ 1 ಕಪ್ ಫುಲ್ ಆಯಿತು. ನಾವು ಸ್ಕ್ರೇಪ್ ಮಾಡಿ ನಾವು ಇದು ಮೆಷರ್ಮೆಂಟ್ ನೋಡಿ ಸೇಮ್ ಅದೇ ಮೆಷರ್ಮೆಂಟಲ್ಲೇ ನಾವು ಗೋಧಿ ಹಿಟ್ಟನ್ನ ಕೂಡ ತೊಗೊಂಡಿದ್ವಿ. ಸೊ ಇವಾಗ ನಾನು ಸ್ಕ್ರೇಪ್ ಮಾಡ್ಕೊಂಡು ಇದು ಇಕ್ಕಿದ ನಂತರ ನಂದು ಸೆಕೆಂಡ್ ಸ್ಟೆಪ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನೀರನ್ನ ಮೊದಲು ಬಾಯ್ಲ್ ಹಾಕಕ್ಕೆ ಇಕ್ತಾ ಇದ್ದೀನಿ. ಇನ್ನು ನಮಗೆ ಜಾಸ್ತಿ ಟೈಮ್ ಬೇಡ. ಸೊ ನಮ್ಮದು ಮೇನ್ ನಾನು ಹೇಳ್ದಂಗೆ ನಿಮಗೆ ಮೊದಲು ನಮಗೆ ಜಾಸ್ತಿ ಟೈಮ್ ಹಿಡಿತಿದ್ದಿದೆ ಈ ಸೋರೆಕಾಯಿನ ಸ್ವಲ್ಪ ಸ್ಕ್ರೇಪ್ ಮಾಡೋ ಅಷ್ಟರಲ್ಲೇ. ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನಿಮ್ಮ ಹತ್ರ ಯಾವುದೇ ಪಾತ್ರೆ ಇದ್ರೂ ನೀವು ಸ್ಟೀಮ್ ಮಾಡ್ಕೊಬೋದು. ಲೈಕ್ ಇದು ಇಡ್ಲಿ ಪಾತ್ರೆನೇ ಬೇಕಂತ ಇಲ್ಲ. ನೋಡಿ ನಾನಿಲ್ಲಿ ಅದೇ ಕಪ್ ಮೆಷರ್ಮೆಂಟಲ್ಲಿ ನಾನು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಮತ್ತು ಸಣ್ಣ ಕಪ್ ಅದರಲ್ಲಿ 1/4 ಕಪ್ ಅಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇವಾಗ ನಿಮ್ಗೆಲ್ರಿಗೂ ಗೊತ್ತು, ಇವಾಗ ಮೋಮೋ ಸ್ಟೀಮರ್ ಅದೆಲ್ಲ ಸಣ್ಣದಾಗೂ ಇವಾಗ ಮಾರ್ಕೆಟಲ್ಲಿ ಎಷ್ಟೊಂದು ಥರದ್ದು ಸ್ಟೀಮರ್ಸ್ ಎಲ್ಲ ಬಂದಿದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ನಾನಿಲ್ಲಿ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಟರ್ಮರಿಕ್ ಪೌಡರ್, ಸ್ವಲ್ಪ ಚಾಪ್ ಚಿಲ್ಲೀಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನು ಸ್ವಲ್ಪ ಬೆಳ್ಳುಳ್ಳಿನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದವ್ರು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನಿಲ್ಲಿ 1 ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಅದೇನು ಸ್ಕ್ರೇಪ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬಾಟಲ್ ಗಾರ್ಡ್, ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಪೂರ್ತಿ ಲಿಂಬೆಹಣ್ಣು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೋರೆಕಾಯಿ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಬೇಕು. ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕಿದ್ರೂ ನಡೆಯುತ್ತೆ, ಯಾವುದಾದ್ರೂ ಓಕೆ. ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಸೇಮ್ ಚಪಾತಿ ಹಿಟ್ಟು ದೋ ಥರನೇ ನಾವು ಕಲಿಸ್ಕೊಬೇಕು. ಬಟ್ ನೀರು ಹಾಕ್ಲಿಕ್ಕಿಲ್ಲ, ಯಾಕಂದರೆ ಆಲ್ರೆಡಿ ಸೋರೆಕಾಯಿ ನೀರು ಇರೋದ್ರಿಂದ ನಾವು ಜಾಸ್ತಿ ನೀರು ಹಾಕೋ ನೆಸೆಸಿಟಿ ಇಲ್ಲ. ನೋಡಿ ಈ ಥರ ಡೋ ರೆಡಿ ಮಾಡ್ಕೊಬೇಕು. ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡು ನಾನು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಡೈರೆಕ್ಟಾಗಿ ಒಂದೊಂದು ಇಡಿ ಮಾಡಿಬಿಟ್ಟು ಸ್ಟೀಮರಲ್ಲಿ ಹಾಕ್ಬಿಟ್ಟು ಒಂದು 30 ಮಿನಿಟ್ಸ್ ನಾವು ಚೆನ್ನಾಗಿ ಬೇಯಿಸಬೇಕು. ಸೊ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಬೇಕು, ಯಾಕಂದರೆ ಇದು ಆಲ್ರೆಡಿ ಅಂಟ್ತಾ ಇದೆ. ನೋಡಿ ಈ ಥರ ಯಾವ ಶೇಪ್ ಆದರೂ ಓಕೆ, ಯಾವುದಾದ್ರೂ ಸಿಲಿಂಡ್ರಿಕಲ್ ಶೇಪ್ ಇಲ್ಲ, ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿದ್ರೆ ನಮಗೆ ಕಟ್ ಮಾಡಿಕೊಂಡು ಮುಂದಿನ ಸ್ಟೆಪ್ಗೆ ಈಸಿ ಆಗುತ್ತೆ. ಸೊ ನಾನು ಕೈಯಲ್ಲಿ ಆಲ್ರೆಡಿ ಚುಪ್ಕುನೇ ಆಗ್ತಾ ಇತ್ತು ನೋಡಿ. ಸೊ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಕೂಡ ನಾನು ಎಣ್ಣೆ ಸರ್ವಿದ್ದೆ. ಇವಾಗ ನಾನು ಇದನ್ನೆಲ್ಲನೂ ಒಂದೊಂದೇ ಇಡ್ತಾ ಇದ್ದೀನಿ. ಇದು ಎಕ್ಸಾಕ್ಟಾಗಿ 30 ಮಿನಿಟ್ಸ್ ಹಾಕಿದ್ದಕ್ಕೆ. ನಾವು ಅರ್ಧ ಗಂಟೆ ನಂತರ ನಾವು ಮತ್ತೆ ಚೆಕ್ ಮಾಡಿದ್ವಿ. ಸೊ ಅರ್ಧ ಗಂಟೆಗೆ ಚೆಕ್ ಮಾಡಿದಾಗ ಇದು ಕರೆಕ್ಟಾಗಿ ಬೆಂದಿತ್ತು. ಸೊ ನೀವು ಅಷ್ಟೇ ಇಡಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ನೀವು ಟೈಮ್ ನೋಡ್ಕೊಳ್ಳಿ. 1/2 ಅವರ್ ನಂತರ ಮತ್ತೆ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಬೋದು. ಸೊ ಕರೆಕ್ಟಾಗಿ 1/2 ಅವರ್ಗೆ ರೆಡಿ ಆಗುತ್ತೆ ಇದು. ಗ್ಯಾಸ್ ಫ್ಲೇಮ್ನ ಐಯಲ್ಲಿ ಇಟ್ಬಿಟ್ಟೆ ನೀವು ಸ್ಟೀಮ್ ಮಾಡಲಿಕ್ಕಿಡಿ. ಸೊ ಅದು ಕರೆಕ್ಟಾಗಿ 1/2 ಅವರ್ಗೆ ಆಗುತ್ತೆ.
ಈಗ ನಾನು ನಿಮಗೆ ತೋರಿಸ್ತಿರೋ ವಿಡಿಯೋ ಬಂದುಬಿಟ್ಟು ಇದು 1/2 hour ನಂತರದ ವಿಡಿಯೋ. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಸ್ಪೂನ್ ಹಾಕ್ಬಿಟ್ಟು ಲೈಕ್ ಎಲ್ಲನೂ ನಾವು ಇಡ್ಲಿ ಎಲ್ಲ ಬೆಂದಿದೆಯಾ ಅಂತ ನಾವು ಸ್ಪೂನ್ ಹಾಕಿ ಪೋಕ್ ಮಾಡಿ ನೋಡ್ತೀವಲ್ಲ, ಇದ್ರಲ್ಲಿ ಹಂಗೆ ಮಾಡ್ಲಿಕ್ಕೆ ಆಗಲ್ಲ. ಇದು ಹಂಗೆ ಮಾಡಿದ್ರೆ ಅದು ಅಂಟ್ಕೊಳ್ಳುತ್ತೆ. ಸೊ ನಾವು ಜಸ್ಟ್ ಮೇಲ್ಗಡೆ ಟಚ್ ಮಾಡಿ ನೋಡ್ತಾ ಇದ್ದೀವಿ ಅದು ಅಂಟ್ಕೊಳ್ಳುತ್ತಾ ಇಲ್ವಾ ಅಂತ. ಸೊ ಕರೆಕ್ಟಾಗಿ 30 minutesಗೆ ಕರೆಕ್ಟಾಗಿ ಆಗಿತ್ತು. ಸೊ ಫುಲ್ಲು ತಣ್ಣಗಾದ್ಮೇಲೆ ಈ ಥರ ನೋಡಿ ಕಟ್ ಮಾಡ್ಕೊಬೇಕು. ಇದು ತಣ್ಣಗಾಗಲಿಕ್ಕೆ ಒಂದು 20 minutes ಇಟ್ಟಿದ್ವಿ, ಆದರೂ ಒಂದು ಸ್ವಲ್ಪ ಒಳಗಡೆಯಿಂದ ಹೊಗೆ ಬರ್ತಾ ಇದೆ ನೋಡಿ. ಇನ್ನೂ ಸ್ವಲ್ಪ ತಣ್ಣಗಾಗಿಡಬೇಕು. ಬಟ್ ಓಕೆ, 20 minutesಲ್ಲೇ ಚೆನ್ನಾಗಿ ನಮಗೆ ಕಟ್ ಆಗೋಕ್ಕಾಯ್ತು. ನೀವು ಬಿಸಿ ಬಿಸಿ ಕಟ್ ಮಾಡ್ಲಿಕ್ಕೆ ಆಗಲ್ಲ. ಆಗಿದ ನಂತರ ಇದು ತಣ್ಣಗಾದ್ಮೇಲೆ ಕಟ್ ಮಾಡ್ಲಿಕ್ಕೆ ಇಡಬೇಕು. ಈಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಎಲ್ಲ ಹೊಡೆದ್ಮೇಲೆ ನಾನು ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ವಿ. ಅಷ್ಟೊಂದು ನಾವು ಹಾಕಿರೋ ಅಷ್ಟು ಏನು ನೆಸೆಸಿಟಿ ಇಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಎಳ್ಳು. ಬಟ್ ಅಷ್ಟೊಂದೇನು ಬೇಡ ಅನಿಸ್ತು. ಒಂದು ಸಾಸಿವೆ ಎಷ್ಟು ಹಾಕಿರ್ತೀವಿ ಅಷ್ಟೇ ಹಾಕಿದ್ರೆ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ನಂತರ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೂ ಕರಿಬೇವಿದ್ರೆ ಕರಿಬೇವನ್ನ ಕೂಡ ಹಾಕ್ಕೊಬೋದು. ನಾವಿಲ್ಲಿ ಕರಿಬೇವು ಹಾಕ್ತಾಯಿಲ್ಲ. ಸೊ ಇದು ಹಾಕಿದ ನಂತರ ನಾವು ಅದು ರೌಂಡಿಗೆ ನಾವು ಮುಟ್ಟಿಯ ಏನು ಕಟ್ ಮಾಡಿದ್ವಿ ಅದನ್ನು ಹಾಕ್ಬಿಟ್ಟು ಒಂದು ಲೇಯರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಬೇಕು. ಒಂದು 2 to 3 minutes ಸಾಕು. ಒಂದು 2 to 3 minutes ನಾವು ಮಾಡಿಕೊಂಡ್ರೆ ಅದು ಬೇಗ ಆಗಿಬಿಡುತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ತುಂಬ ಹೊತ್ತು ಏನೋ ಆಗಬೇಕಂತೆಲ್ಲ. ಗ್ಯಾಸ್ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಹೈ ಎಲ್ಲ ಇಡ್ಲಿಕ್ಕೆ ಹೋಗ್ಬಿಡಿ. ಸೊ ಇದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ. ನೋಡಿ ಇಷ್ಟೇ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಸೊ ಇದಕ್ಕೆ ಗಾರ್ನಿಷಿಂಗ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಯಲ್ ಮುಟ್ಟಿಯ, ಬಟ್ ಈಗ ನಾನು ಏನು ಮಾಡ್ತಾ ಇದ್ದೀನಿ ಇದು ಎಕ್ಸ್ಪೆರಿಮೆಂಟಲ್ ಮುಟ್ಟಿಯ. ಸೊ ಇದು ಹೇಗೆ ಬರುತ್ತೆ ಅಂತ ಟ್ರೈ ಮಾಡಲಿಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಟರ್ಮರಿಕ್ ಹಾಗೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 2 ಮುಟ್ಟಿಯಾನ ನಾನು ಅದೇ ಥರ ರೌಂಡಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಈ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಗೋಲ್ಡನ್ ಬ್ರೌನ್, ಅದೇಗೆ ಗೋಲ್ಡನ್ ಬ್ರೌನ್ ಆಯ್ತಲ್ಲ, ಇದನ್ನು ಹಾಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಓವರಾಲ್ 2 ರೆಸಿಪೀಸ್ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಮುಟ್ಟಿಯ ಯಾವಾಗಲೂ ಬಿಸಿ ಬಿಸಿ ಇರಬೇಕಾದ್ರೇ ತಿನ್ನಬೇಕು. ಸೊ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ಎಂಜಾಯ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. Thank you for watching my videos. See you in the next video. Till then, take care. Tata. Bye-bye.